ಹನುಮನಹಳ್ಳಿ ಪಂಚಾಯತಿ ಬಂಡನಹಳ್ಳಿಯಲ್ಲಿ ಇವತ್ತು ನೂತನವಾಗಿ ಶ್ರೀ ಗಂಗಮ್ಮ ದೇವಿಯ ಒಂದು ಉದ್ಘಾಟನೆ, ಇವತ್ತು ಒಂದು ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದಾರೆ. ಊರಿಗೆ ಮೊದಲಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಏನಿವತ್ತು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಗಂಗಮ್ಮ ದೇವಿ ಈ ಊರಿನಲ್ಲಿರುವ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಮೊದಲಿಗೆ ಆ ತಾಯಿನಲ್ಲಿ ಬೇಡ್ಕೊಳ್ತೇನೆ. ಏನಿವತ್ತು ಈ ಬಂಡನಹಳ್ಳಿಗೆ ಕರೆಸಿ ಇವತ್ತು ಈ ಪ್ರತಿಷ್ಠಾಪನಾ ಸಮಯದಲ್ಲಿ ಎಲ್ಲ ಊರಿನವರು ಎಲ್ಲನೂ ಸೇರಿ ಈ ಒಂದು ಗುಡಿಯನ್ನು ಕಟ್ಟಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕೆಂದರೆ ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ತುಂಬಾ ಕಷ್ಟ. ಅದರಲ್ಲಿ ಕೆಲವು ಮುಖಂಡರು ಸೇರಿಕೊಂಡು ಈ ಒಂದು ದೇವಸ್ಥಾನ ಆಗಬೇಕು, ಈ ಒಂದು ನೇತೃತ್ವವನ್ನು ತಗೊಂಡಂಥ ನಮ್ಮ ಶ್ರೀನಿವಾಸ್ ಅವರು ಇರ್ಬೋದು, ಮತ್ತು ಸುರೇಶ್ ಅವರು ಇರ್ಬೋದು, ಪ್ರಸನ್ನ ಅವರು, ವೆಂಕಟೇಶ್ ಅವರು, ಶ್ರೀನಿವಾಸ್ ಅವರು ಎಲ್ಲರೂ ಸೇರಿ ಇವತ್ತು ಒಂದು ನಾಗರಾಜ್ ಅವರು ಎಲ್ಲರೂ ಯಾರು ಅವಿತಾಭಾಸಬಾರ್ದು, ಎಲ್ಲರೂ ಸೇರಿ ಇವತ್ತು ಒಂದು ದೇವಸ್ಥಾನವನ್ನು ಕಟ್ಟಿ ಇವತ್ತು ಒಂದು ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಮೊದಲಿಗೆ ಅವರಿಗೆ ಆ ತಾಯಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಏನು ಯಾವುದೇ ಒಂದು ಊರಿನಲ್ಲಿ ಹೋದರೂ ಒಂದು ದೇವಸ್ಥಾನ ಇರಬೇಕು, ಆ ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಇವತ್ತು ನನ್ನ ಈ ದೇವಸ್ಥಾನಕ್ಕೆ ಕರೆಸಿ ಒಂದು ಆ ತಾಯಿಯ ದರ್ಶನ ಪಡೆದಿದ್ದಕ್ಕೆ ತುಂಬ ಧನ್ಯನಾಗಿದ್ದೇನೆ. ಅದು ನಮ್ಮ ಈ ಬಂಡನಹಳ್ಳಿ ಜನಗಳ ಒಂದು ಆಸೆ ಮಹಾನುಭಾವದಿಂದ ನಾನು ಕರೆದು ಇವತ್ತು ಆ ತಾಯಿ ಆಶೀರ್ವಾದ ಪಡ್ಕೊಂಡಿದ್ದೀನಿ. ಏನು ಈಗಾಗಲೇ ನಾನು ಮುಳುಬಾಗಿಲಿನಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಬರ್ತಾಯಿದ್ದೀನಿ. ಮುಂದಿನ ದಿನ ಏನಾದರೂ ಅವಕಾಶ ಸಿಕ್ಕಿದಾಗ ಒಂದು ಶಾಸಕರ ಒಂದು ಆಕಾಂಕ್ಷಿಯಾಗಿ ನಾನು ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ನಮ್ಮ ಬಂಡನಹಳ್ಳಿಯ ಎಲ್ಲ ಜನರು ನನಗೆ ಒಂದು ಬೆಂಬಲ ನೀಡಬೇಕಂತ ಈ ಸಂದರ್ಭದಲ್ಲಿ ಆ ದೇವಿಯ ಸನ್ನಿಧಿಯಲ್ಲಿ ಎಲ್ಲರನ್ನ ಬೇಡ್ಕೊಳ್ತಾ, ಅದೇ ರೀತಿ ಇವತ್ತು ಏನು ಭಾಳ ಖುಷಿ ಆಗ್ತದೆ ಆ ತಾಯಿಯ ಒಂದು ಸ್ವರೂಪವನ್ನು ನೋಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಇವತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಗಂಗಮ್ಮ ಮಾತೆ. ನಮ್ಮ ಬಂಡನಹಳ್ಳಿ ಗ್ರಾಮದ ನೂತನವಾಗಿ ಗಂಗಮ್ಮ ಸ್ವಾಮಿ ದೇವಾಲಯವನ್ನು ನೂತನವಾಗಿ ನಾವು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಇಲ್ಲಿ ಕಾರ್ಯಕರ್ತರು, ಸೇವಾಕರ್ತರು ಎಲ್ಲರೂ ಸೇರಿ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ಕಾಲೋನಿ ವರ್ಗದವರು ಮುಖ್ಯವಾಗಿ ಇಲ್ಲಿ ಪೂಜಾ ಕಾರ್ಯಕ್ರಮಕ್ಕೆ ಅಥವಾ ಪೂಜಾ ಕಾರ್ಯಕ್ರಮದ ಒಂದು ದೇವಸ್ಥಾನದ ರೂವಾರಿಗಳಾಗಿರ್ತಕ್ಕಂಥ ಪ್ರಧಾನ ರೂವಾರಿಗಳಾಗಿ ನಮಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ದೇವಸ್ಥಾನಕ್ಕೆ ನೂತನವಾಗಿ ಅಥವಾ ಈಗ ಮುಂದಿನ ಶಾಸಕರಾಗಿರುವಂಥ ನಮ್ಮ ಎಲ್ಲರ ಬೆಂಬಲ ಎಸ್ ವೈ ಶಾಂಬಯ್ಯ ಸಾರ್ ಅವರು ನಮ್ಮ ದೇವಸ್ಥಾನಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಇದೇ ರೀತಿ ಆ ಗಂಗಮ್ಮ ತಾಯಿ ಅವರಿಗೆ ಆಶೀರ್ವಾದ, ಅಷ್ಟ ಐಶ್ವರ್ಯ ಮತ್ತು ಅವರಿಗೆ ಒಂದು ಸಕಲ ಸಂಪತ್ತು ಮತ್ತು ನಮ್ಮ ಆರೋಗ್ಯ ಕೊಟ್ಟು ನಮ್ಮ ತಾಲೂಕಿನ ಮುಂದಿನ ನೂತನ ಶಾಸಕರಾಗಿ ಅವರು ಶಾಸಕರಾಗಿ ಆಯ್ಕೆ ಆಗಬೇಕು ಅಂತ ಹೇಳ್ಬಿಟ್ಟು ಆ ತಾಯಿ ಅವರಿಗೆ ಆಶೀರ್ವಾದ ನೀಡಲಿ. ನಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಶಾಸಕರಿಗೆ, ಮುಂದಿನ ಶಾಸಕರಿಗೆ ಶಾಂಬಯ್ಯಣ್ಣವರಿಗೆ ನಮ್ಮ ಬೆಂಬಲ ಇದೆ. ಮತ್ತು ಅವರು ಕೂಡ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಅಥವಾ ನಮ್ಮ ಒಂದು ಪ್ರೀತಿಯಿಂದ, ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಯಿಂದ ನಮ್ಮ ದೇವಸ್ಥಾನಕ್ಕೆ, ನಮ್ಮ ಊರಿಗೆ ಮುಖ್ಯವಾಗಿ ಆಗಮಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ನಿಮ್ಮ ಎಲ್ಲರ, ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ಮತ್ತು ಸ್ವಾಗತವನ್ನು ಬಯಸ್ತಾ ಇದ್ದೀವಿ.